ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್. ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಿಮಗೆ ಈ ವ್ಯಕ್ತಿಗೆ ನಿಮ್ಮ ನೆನಪು ಕಾಡ್ತಾ ಇದೆಯಾ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ನೋಡುವ ಏನೆಲ್ಲ ಬರುತ್ತೆ ಅಂತ ಹೇಳಿ. ಸೊ ಬೇಸಿಕಲಿ ಇವತ್ತಿನ ಟಾಪಿಕ್ ಬಂದು ಯಾವ್ದಾದ್ರು ನಿಮ್ಗೆ ಇಷ್ಟ ಆಗಿರುವಂತ ವ್ಯಕ್ತಿನ ನೆನಪಿಸ್ಕೊಳ್ಳಿ ಅಥವಾ ನಿಮ್ಮ ಇಷ್ಟದ ವ್ಯಕ್ತಿಗಳನ್ನ ನೆನಪಿಸ್ಕೊಳ್ಳಿ. ಸೊ ಅವ್ರಿಗೆ ನಿಮ್ಮ ನೆನಪು ಕಾಡ್ತಾ ಇದೆಯಾ ಅಂತ ಹೇಳಿ ನೋಡುವ. ಇನ್ ಕೇಸ್ ನೀವೇನಾದ್ರೂ ಬ್ರೇಕಪ್ ಸಿಚುವೇಶನ್ ಅಲ್ಲಿ ಇದ್ರೆ ಈ ಒಂದು ರೀಡಿಂಗ್ ನಿಮ್ಗೆ ಅನ್ವಯ ಆಗುತ್ತೆ. ನೋಡುವ ಅವ್ರಿಗೆ ನಿಮ್ಮ ನೆನಪು ಆಗ್ತಾ ಇದೆಯಾ ಅಂತ ಹೇಳಿ. ಅಂಡ್ ಆಲ್ಸೋ ಗೈಸ್, ಇಲ್ಲಿ ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಮತ್ತೆ ನಿಮ್ಮ ಪರ್ಸನ್ ಕೂಡ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೋಬೇಕು, ರೇಖಿ ಕಲ್ತ್ಕೋಬೇಕು, ಮತ್ತೆ ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಆಸೆ ಇದೆ, ಇಷ್ಟ ಇದೆ, ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ನೀವು ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಅಂಡ್ ಆಲ್ಸೋ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಕೂಡ ನಾನು ಇಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡಿ ನೀವು ಪರ್ಸನಲ್ ರೀಡಿಂಗ್ ಕೂಡ ತಗೋಬಹುದು. ನಾನು ಇವತ್ತು 5 ಕಾರ್ಡ್ಸ್ ನ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕೋಂತ ಪ್ರಯತ್ನನ ಮಾಡ್ತಾ ಇದ್ದೀನಿ. ಸೊ ನೋಡುವ ಏನೆಲ್ಲ ಕಾರ್ಡ್ಸು ನಮ್ಗೆ ಬರ್ಬೋದು ಅಂತ ಹೇಳಿ. ಟೋಟಲ್ 5 ಕಾರ್ಡ್ಸ್ ನಾನು ತೆಗ್ದಿದ್ದೀನಿ. ಹೋಪ್ಫುಲಿ ನಿಮ್ಗೆ ಎಲ್ಲಾ ಕಾರ್ಡ್ಸು ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ಮೊದಲನೇ ಕಾರ್ಡ್ ನಮಗೆ 10 ಆಫ್ ವಾಂಡ್ಸ್ ಬಂದಿದೆ. ಓಕೆ, 10 ಆಫ್ ವಾಂಡ್ಸ್ ಬಂದಿದೆ. ಸೆಕೆಂಡ್ ಕಾರ್ಡ್ ನಮಗೆ 2 ಆಫ್ ವಾಂಡ್ಸ್ ಬಂದಿದೆ. ಓಕೆ, 3 ಆಫ್ ಥರ್ಡ್ ಕಾರ್ಡ್ ನಮಗೆ 2 ಆಫ್ ಸ್ವಾರ್ಡ್ಸ್ ಬಂದಿದೆ. ಫೋರ್ತ್ ಕಾರ್ಡ್ ಬಂದ್ಬಿಟ್ಟು 9 ಆಫ್ ಕಪ್ಸ್ ಬಂದಿದೆ. ಅಂಡ್ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು 6 ಆಫ್ ವಾಂಡ್ಸ್ ಬಂದಿದೆ. ಸೊ ಬೇಸಿಕಲಿ ಈ ವ್ಯಕ್ತಿ ನಿಮ್ಮನ್ನ ನೆನಪಿಸ್ಕೊಳ್ತಿದಾರ, ನಿಮ್ಮ ನೆನಪು ಅವ್ರಿಗಿದೆಯಾ ಅಂತ ಹೇಳಿದ್ರೆ ಎಸ್, ನೆನಪಿಸ್ಕೊಳ್ತಾ ಇದೆ. ಆ ಒಂದು ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಏನಂದ್ರೆ ನಿಮ್ಮನ್ನ ಮೊದಲನೇ ಕಾರ್ಡು 10 ಆಫ್ ವಾಂಡ್ಸ್ ಆಗಿರೋದ್ರಿಂದ ಬೇಸಿಕಲಿ ಈ ವ್ಯಕ್ತಿ ನಿಮ್ಮನ್ನ ನೆನಪಿಸ್ಕೊಂಡಾಗೆಲ್ಲ ಅವ್ರಿಗೇನೋ ಒಂಥರ ಬರ್ಡನ್ನು, ಹೊರೆ ಅಥವಾ ಈ ಒಂದು ಫೀಲಿಂಗ್ಸ್ ನನ್ನ ಕೈಲಿ ಆಗಲ್ಲ ತಡ್ಕೊಳ್ಳೋದಿಕ್ಕೆ. ಓಕೆ, ತುಂಬಾನೇ ಜಾಸ್ತಿ ಅನ್ಸುವಂಥದ್ದು ನಿಮ್ಮ ಒಂದು ನೆನಪುಗಳ ಹೊರೆ ಇರ್ಬೋದು, ಅಥವಾ ನಿಮ್ಮನ್ನ ನೆನಪಿಸ್ಕೊಂಡಾಗೆಲ್ಲ ಒಂಥರ ಏನಪ್ಪಾ ಈ ತರ ಇದೆಯಲ್ಲ, ನನ್ ಕೈಲಿ ಆಗ್ತಾನೆ ಇಲ್ಲಲ್ಲ ಅಂತ ಹೇಳ್ತಾರಲ್ಲ. ಸೊ ಆ ತರ ನಿಮ್ಮ ನೆನಪುಗಳೇ ಅವರಿಗೆ ಒಂದು ದೊಡ್ಡ ಭಾರ ತರ ಇದೆ, ಹೊರೆ ತರ ಇದೆ. ಅಥವಾ ಈ ಪ್ರೀತಿನೇ ಇರ್ಬೋದು, ಅಥವಾ ನಿಮ್ಮ ಮತ್ತೆ ಆ ಪರ್ಸನ್ ನಡುವೆ ಏನೊಂದು ಇರ್ಬೋದು, ಜಗಳ ಇರ್ಬೋದು, ಬ್ರೇಕಪ್ಸ್, ಅದು ತುಂಬಾನೇ ದೊಡ್ಡ ಹೊರೆ ತರ ಅವರಿಗೆ ಕಾಣಿಸ್ತಾ ಇದೆ. ಓಕೆನಾ, ಇಟ್ಸ್ ಎ ಬಿಗ್, ಒಂಥರ ಆಗದೇ ಇಲ್ಲ. ಇಟ್ಸ್ ನಾಟ್ ನಾರ್ಮಲ್ ವೆಯ್ಟ್. ಇದು ಒಂದು 20-30 kg ವೆಯ್ಟ್ ಹೊರೋದಕ್ಕೂ ಸಡನ್ ಆಗಿ ಒಂದು 100 kg ವೆಯ್ಟ್ ನ ನಮ್ಮ ಮೇಲೆ ಹಾಕಿದಾಗ ಯಾವ ತರ ಒಂದು ಇದಿರತ್ತಲ್ವಾ, ಬರ್ಡನ್ನು ಕ್ಯಾರಿ ಮಾಡಕ್ಕಾಗದೆ ಇರುವಂತದ್ದು. ಅಂಡ್ ಟೂ ಮಚ್ ಕ್ಯಾರಿ, ನಿಮ್ಮ ನೆನಪುಗಳು ಅವ್ರಿಗೆ ತುಂಬಾ ಜಾಸ್ತಿ ಟೂ ಮಚ್ ಆಗಿ ಕ್ಯಾರಿ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇರ್ಬೋದು. ಅವರಿಗೆ ಸದ್ಯಕ್ಕೆ ನಿಮ್ ಕಡೆ ಬರ್ಲಿಲ್ಲಂಗೆ ಏನು ಎಳಿತಾ ಇದೆ ಅಂತ ಹೇಳಿದ್ರೆ, ಸದ್ಯಕ್ಕೆ ನಿಮ್ ಕಡೆ ಬರ್ಬೇಕು ಅಂತ ಹೇಳಿದ್ರು ಯಾಕೆ ಬರಕ್ ಆಗ್ತಿಲ್ಲ ಅಂದ್ರೆ ಅವರ ಜೀವನದಲ್ಲಿ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅಗತ್ಯಕ್ಕಿಂತ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್, ಜವಾಬ್ದಾರಿಗಳನ್ನ ಅವ್ರು ಇವಾಗ ಸದ್ಯಕ್ಕೆ ನಿಭಾಯಿಸ್ತಿರ್ಬೋದು. ಫ್ಯಾಮಿಲಿ ಆಗಿರ್ಬೋದು, ವರ್ಕ್ ಪ್ಲೇಸ್ ಆಗಿರ್ಬೋದು, ಅವ್ರ ಜೀವನದಲ್ಲಿ ದುಡ್ಡು ಮಾಡೋದ್ರಲ್ಲಿ ಅಥವಾ ಆಸ್ತಿ ಪಾಸ್ತಿ ಮಾಡೋದ್ರಲ್ಲಿ ಅಥವಾ ಅವರ ಒಂದು ಏಳಿಗೆಗೆ ದುಡಿಯೋದ್ರಲ್ಲಿ ಅವರು ಬ್ಯುಸಿ ಆಗಿರ್ಬೋದು. ಸೊ ಹಂಗಾಗಿ ಆ ವ್ಯಕ್ತಿಗೆ ಸದ್ಯದ ಪರಿಸ್ಥಿತಿಲಿ ನಿಮ್ಮ ಕಡೆ ಬರೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅನ್ನಿಸ್ತಾ ಇದೆ. ಅಂಡ್ ನಿಮ್ಮ ಮತ್ತೆ ಅವರ ನಡುವೆ ಏನೆಲ್ಲ ಆಗಿತ್ತು ಅಂತ ನೆನಪಿಸ್ಕೊಂಡಾಗೆಲ್ಲ ಆ ವ್ಯಕ್ತಿಗೆ ತುಂಬಾ ಬೇಜಾರಾಗುವಂಥದ್ದು, ತುಂಬಾ ಒಂಥರ ಈ ಸಂಬಂಧದಲ್ಲಿ ಏನು ಇಲ್ಲ ಅಂತದ್ದು, ತುಂಬಾನೇ ಜಾಸ್ತಿ ನಾವು ಹಾಳು ಮಾಡ್ಕೊಂಡ್ಬಿಟ್ಟಿದೀವಿ ಅಂತ ಅನ್ನಿಸ್ತಿರ್ಬೋದು. ಅಥವಾ ನೀವು ಅಥವಾ ಅವರು ಜೊತೆಲಿದ್ದಾಗ ನಿಮಗಾಗಿ ಅವ್ರು ಏನು ಟೈಮ್ ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಅಂಡ್ ಬೇರೆ ಬೇರೆ ವಿಚಾರಗಳಲ್ಲಿ ಅವರು ಬ್ಯುಸಿ ಆಗಿದ್ದು, ನಿಮ್ ಕಡೆ ಅಷ್ಟೊಂದು ಫೋಕಸ್ ಮಾಡಿಲ್ಲ. ಅಂಡ್ ನಿಮ್ಮನ್ನ ಅಷ್ಟೊಂದು ನಿಮ್ಗೆ ಅಷ್ಟೊಂದು ಪ್ರಯಾರಿಟಿ ಕೊಡದೇ ಇರ್ಬೋದು. ಸೊ ಇದೆಲ್ಲ ನಿಮ್ಮ ಒಂದು ಲೈಕ್ ಏನು ಬ್ರೇಕಪ್ಸ್ ಆಗಿರ್ಬೋದು ಅಥವಾ ದೂರ ಆಗೋದಕ್ಕೆ ಕಾರಣ ಆಗಿರ್ಬೋದು. ಬಟ್ ಸದ್ಯಕ್ಕೂ ಅಷ್ಟೇ ಈ ವ್ಯಕ್ತಿ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಿರುವಂತದ್ದು. ಅಂಡ್ ಅವರ ಒಂದು
ಪ್ಲೇಟ್ ಅಲ್ಲಿ ಲಾಟ್ ಆಫ್ ಸೋ ಮೆನಿ ಥಿಂಗ್ಸ್ ಇರೋವಂಥದ್ದು, ಲಾಟ್ ಆಫ್ ಥಿಂಗ್ಸ್ ಅದ್ರ ಮೇಲೆ ಅವರು ವರ್ಕ್ ಮಾಡ್ತಾ ಇರೋವಂಥದ್ದು. ಅಂಡ್ ಜೀವನದಲ್ಲೂ ಅಷ್ಟೇ ತುಂಬಾ ಸ್ಲೋ ಆಗಿ ಎನರ್ಜಿ ಹೋಗ್ತಾ ಇದೆ, ಅಷ್ಟೊಂದು ಫಾಸ್ಟ್ ಆಗಿ ಯಾವುದು ಆಗ್ತಾ ಇಲ್ಲ, ತುಂಬಾ ಸ್ಲೋ ಎನರ್ಜಿ ಹೋಗ್ತಾ ಇರೋದು ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ತುಂಬಾ ಅಂದ್ರೆ ಮನಿ ಕೂಡ ತುಂಬಾ ಸ್ಲೋ ಬರ್ತಿದೆ. ಸಕ್ಸಸ್ ಗ್ರೋತ್ ಎಲ್ಲದೂ ಅಷ್ಟೇ ಸ್ವಲ್ಪ ಒಂಥರ ಚಿಕ್ಕ ಮಗು ಬೆಳೆಯೋಕೆ ಎಷ್ಟು ಟೈಮ್ ಹಿಡಿಯತ್ತಲ್ಲ ಅಷ್ಟು ಎನರ್ಜಿ, ಆತರ ಒಂದು ಸ್ಲೋ ಎನರ್ಜಿ ಕಾಣಿಸ್ತಾ ಇದೆ. ಹೌದು, ನಿಮ್ಮ ನೆನಪುಗಳು ಅವರಿಗೆ ತುಂಬಾನೇ ಬರ್ಡನ್ ಆಗಿರೋದು, ತುಂಬಾನೇ ಜಾಸ್ತಿ ಅನ್ಸುತ್ತೆ. ಏನಪ್ಪಾ ಇಷ್ಟೊಂದು ಇದೆಯಲ್ಲ, ಅವ್ರ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಮನ್ಸು ಇಷ್ಟು ಇದಾಗತ್ತಲ್ಲ ಅಂತ ಹೇಳಿ ಅನ್ಸ್ತಾ ಇರ್ಬೋದು ಅವರಿಗೆ. ಇನ್ನು ನಮಗೆ ಸೆಕೆಂಡ್ ಕಾರ್ಡು 2 ಆಫ್ ವಾಂಡ್ಸ್ ಬಂದಿದೆ. 2 ಆಫ್ ವಾಂಡ್ಸ್ ಬಂದು ಇಟ್ಸ್ ಲೈಕ್ ತುಂಬಾನೇ ಜಾಸ್ತಿ ಈ ವ್ಯಕ್ತಿಗೆ ತುಂಬಾ ಚಾಯ್ಸ್ ಇದೆ ಅನ್ಸುತ್ತೆ ಲೈಫ್ ಅಲ್ಲಿ. ನಿಮಗೂ ಕೂಡ ಚಾಯ್ಸ್ ಇದೆ ಅನ್ಸುತ್ತೆ, ತುಂಬಾ ಆಪ್ಷನ್ಸ್ ಇದೆ ಅನ್ಸುತ್ತೆ ರಿಲೇಶನ್ಶಿಪ್ ಅಂತ ಬಂದಾಗ. ನೀವಿಬ್ರು ಟ್ರಾವೆಲ್ ನ ತುಂಬಾ ಇಷ್ಟಪಡ್ತೀರಾ ಅಂತ ಅನ್ಸುತ್ತೆ. ಅವಾಗ ನೀವು ಟ್ರಾವೆಲ್ ಮಾಡುವಂತದ್ದು, ಅಲ್ಲಿ ಇಲ್ಲಿ ಹೋಗ್ ಬರೋವಂಥದ್ದು, ಸೊ ಇದೆಲ್ಲ ತುಂಬಾ ಪಡ್ತಿದ್ರಿ ಅಂತ ಅನ್ಸುತ್ತೆ. ನಿಮ್ ಜೊತೆ ಕಳೆದಿರುವಂತ ಕ್ಷಣಗಳನ್ನ ಅವ್ರು ನೆನಪಿಸ್ಕೋತಾ ಇದಾರೆ ಅನ್ಸುತ್ತೆ. ಇನ್ ಕೇಸ್ ಇಬ್ರು ಎಲ್ಲಾದ್ರೂ ಟ್ರಾವೆಲ್ ಮಾಡಿದ್ರೆ ಅದೇ ಜಾಗಕ್ಕೆ ಅವ್ರು ಮತ್ತೆ ವಾಪಸ್ ಹೋದಾಗ ಆ ಒಂದು ಕ್ಷಣನೂ ಕೂಡ ನೆನಪಿಸ್ಕೊಳ್ತಾರೆ. ಅಂಡ್ ಇಲ್ಲೆಲ್ಲ ನಾವು ಓಡಾಡಿದ್ವಲ್ಲ ಅನ್ನೋದು ಎಲ್ಲ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ಈ ವ್ಯಕ್ತಿ ಇವಾಗ್ಲೂ ಕೂಡ ಟ್ರಾವೆಲ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ತುಂಬಾ ಆಪ್ಷನ್ಸ್ ಇದೆ ಅವ್ರ ಲೈಫ್ ಅಲ್ಲಿ. ಈ ಪ್ರೀತಿ ಮತ್ತೆ ಸ್ನೇಹ, ಫ್ರೆಂಡ್ಶಿಪ್ ಅಂತ ಎಲ್ಲ ಬಂದಾಗ ತುಂಬಾ ಜಾಸ್ತಿ ಆಪ್ಷನ್ಸ್ ಇದೆ, ತುಂಬಾ ಚಾಯ್ಸ್ ಇದೆ ಅವ್ರ ಜೀವನದಲ್ಲಿ. ಅಂಡ್ ನಿಮ್ ಜೀವನದಲ್ಲೂ ಅಷ್ಟೇ, ನಿಮ್ಗೂ ಕೂಡ ತುಂಬಾ ಆಪ್ಷನ್ಸ್ ಚಾಯ್ಸ್ ಎಲ್ಲ ಇದೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದೆ. ಅಂಡ್ ಆಲ್ಸೋ ಸದ್ಯಕ್ಕೆ ಈ ವ್ಯಕ್ತಿ ಯಾವುದೋ ಒಂದು ರಿಲೇಶನ್ಶಿಪ್ ಅಲ್ಲಿ ಇರುವಂತದ್ದು ಕೂಡ ಕಾಣಿಸ್ತಾ ಇದೆ. ಅವ್ರು ಇರೋಂತ ರಿಲೇಶನ್ಶಿಪ್ ಅಲ್ಲಿ ಅವ್ರು ಚೆನ್ನಾಗೇ ಇದ್ದಾರೆ. ಅಂಡ್ ಎಲ್ಲಾ ತರ ಏನೇನು ಬೇಕು ಅದೆಲ್ಲ ಸಿಗ್ತಾ ಇದೆ ಅನ್ನೋದು ಕೂಡ ತೋರಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ಅವರು ನಿಮ್ಮನ್ನು ಕೂಡ ಒಂದು ಆಪ್ಷನ್ ಆಗಿ, ನಾನು ಈ ಪರ್ಸನ್ ನ ಬಿಡೋದಕ್ಕೆ ರೆಡಿ ಇಲ್ಲ, ಈ ಪರ್ಸನ್ ನನಗೆ ಬೇಕು ಒಂದು ಆಪ್ಷನ್ ತರ, ಅಥವಾ ನನಗೊಬ್ರು ಫ್ರೆಂಡ್ಸ್ ತರ, ಅಥವಾ ಇವರು ಇರ್ಲಿ ನನಗೆ ಅನ್ನೋದು ಈ ವ್ಯಕ್ತಿಯ ಭಾವನೆಗಳು ಇರೋ ತರ ಇದೆ. ಸದ್ಯಕ್ಕೆ ಯಾವುದೋ ಒಂದು ರಿಲೇಶನ್ಶಿಪ್ ಅಲ್ಲಿ ಇರೋ ತರ ಕಾಣಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ನೀವು ಕೂಡ ಬೇಕು, ನಿಮ್ಮನ್ನು ಕೂಡ ಒಂದು ಆಪ್ಷನ್ ಆಗಿ ಅವರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಬಿಡೋದಕ್ಕೆ ಅಷ್ಟೊಂದು ಅವ್ರಿಗೆ ಇಷ್ಟನೂ ಇಲ್ಲ, ಅವ್ರ ಮನ್ಸು ರೆಡಿನೂ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ರಿಲೇಶನ್ಶಿಪ್ ಅಲ್ಲಿ 2 ಆಫ್ ವಾಂಡ್ಸ್ ಏನಾದ್ರು ಬಂತು ಅಂದ್ರೆ ಡೆಫಿನೆಟ್ಲಿ ಅವರು ನಿಮ್ಮನ್ನ ಒಂದು ಆಪ್ಷನ್ ತರ ಇಟ್ಕೊಂಡಿರುವಂತದ್ದು ಕಾಣಿಸ್ತಾ ಇದೆ. ಎಲ್ಲೋ ಅವ್ರ ಮನಸ್ಸಿನ ಒಂದು ಮೂಲೆಯಲ್ಲಿ ನೀವು ಡೆಫಿನೆಟ್ಲಿ ಇದ್ದೇ ಇರ್ತೀರಾ, ಯಾವಾಗ್ಲೂ ಇರ್ತೀರಾ ಅನ್ನೋದು ಕಾಣಿಸ್ತಾ ಇದೆ. ಇನ್ನು ಥರ್ಡ್ ಕಾರ್ಡ್ ನಮಗೆ 2 ಆಫ್ ಸೋರ್ಟ್ಸ್ ಬಂದಿರೋದ್ರಿಂದ ಇಟ್ಸ್ ಲೈಕ್ ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಕ್ಲಾರಿಟಿ ಇಲ್ಲದೆ ಇರುವಂತದ್ದು, ಕನ್ಫ್ಯೂಷನ್ಸ್, ಹೋಗೋದೋ ಬೇಡೋ ಅಂತ ಹೇಳಿ. ಅಂಡ್ ಆಲ್ಸೋ ಲಾಡ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗು. ಅಂಡ್ ನೀವೇನೇನ್ ಮಾಡಿದೀರಾ ಅಥವಾ ಅವ್ರು ಏನೇನ್ ಮಾಡಿದ್ದಾರೆ ಅಂತ ಎಲ್ಲದು ಗೊತ್ತಿದೆ ನಿಮಗೆ. ಅಂಡ್ ಎಲ್ಲ ಒಂದ್ ಕಡೆ ಬಾಯ್ ಬಿಟ್ಟು ಕೇಳ್ಬೇಕು ಅಥವಾ ಅದ್ರನ್ನೆಲ್ಲ ಕ್ವಶನ್ ಮಾಡ್ಬೇಕು ಅಂತ ನಿಮಗೂ ಅನ್ಸ್ಬೋದು ಅಥವಾ ಆ ವ್ಯಕ್ತಿಗೂ ಅನ್ನಿಸ್ಬೋದು. ಸೊ ಕೆಲವೊಂದ್ಸರಿ ಕೇಳ್ಬೇಕು ಅಂತ ಹೇಳಿ ತುಂಬಾ ಮನ್ಸ್ ಮಾಡೋದು, ಅಥವಾ ಬೇಡ ಬಿಡು ನನಗೇನು ಕೇಳಿದ್ರೆ ಮತ್ತೆ ನನ್ ನೆಮ್ಮದಿನೇ ಹಾಳು, ಹೆಂಗಿದ್ರು ನನಗೆಲ್ಲ ಗೊತ್ತಲ್ಲ ಅಂತ ಹೇಳಿ ಮತ್ತೆ ಸ್ಟೆಪ್ ಬ್ಯಾಕ್ ಮಾಡುವಂತದ್ದು. ಈ ತರ ತುಂಬಾ ಕನ್ಫ್ಯೂಷನ್ಸ್, ತುಂಬಾ ಕ್ಲಾರಿಟಿ ಇಲ್ಲದೆ ಇರುವಂತದ್ದು, ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಗಳು, ಅಥವಾ ಒಂದ್ ವ್ಯಕ್ತಿ ಸುಮ್ನೆ ಬಾಯಿ ಮುಚ್ಕೊಂಡು ಹಿಂದೆ ಇರುವಂತದ್ದು, ಏನು ಕೇಳ್ದೇನೆ ಅವ್ರ ಪಾಡಿಗೆ ಅವರು ತಮ್ಮನ್ನ ತಾವು ಲಾಕ್ ಮಾಡ್ಕೊಂಡ್ಬಿಟ್ಟಿರೋವಂಥದ್ದು. ಅಂಡ್ ನನಗೆ ಇವಾಗ ಶಾಂತವಾಗಿದ್ರೆ ಸಾಕು, ಮತ್ತೆ ನಾನು ಅಲ್ಲಿ ಹೋಗಿ ನಮ್ ಶಾಂತಿನ ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ನನ್ ಪೀಸ್ ನಾನು ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರಲ್ಲ, ಆ ತರ ಒಂದು ಸಿಚುವೇಶನ್ ಕೂಡ ಇಲ್ಲಿ ಕ್ರಿಯೇಟ್ ಆಗಿದೆ. ಸೊ ಒಂದ್ ವ್ಯಕ್ತಿ ಯಾರೋ ತುಂಬಾ ಕನ್ಫ್ಯೂಸ್ಡ್ ಆಗಿರೋದು, ತುಂಬಾ ಒಂಥರ ಕ್ಲಾರಿಟಿ ಇಲ್ಲದೆ ಇರುವಂತದ್ದು, ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗು, ನಾನು ಹೋದ್ರೂ ಮತ್ತೆ ಮತ್ತೆ ಜಗಳಗಳು, ಮತ್ತೆ ಮನಸ್ತಾಪಗಳು. ಅಂಡ್ ಆಲ್ಸೋ ಬೇಡ ಆಗಿರೋ ವಿಚಾರಗಳನ್ನ ನಾನು ಕೇಳ್ಬೇಕಾಗತ್ತೆ, ಕೆದಕ್ಬೇಕಾಗತ್ತೆ, ಮತ್ತೆ ನನ್ನ ನೆಮ್ಮದಿ ಹಾಳಾಗತ್ತೆ. ಹಳೇದನ್ನೆಲ್ಲ ಮತ್ತೆ ನಾನು ಕೇಳ್ದೆ ಅಂದ್ರೆ ಅವ್ರ ಆನ್ಸರ್ ಮಾಡ್ಬೇಕಾಗತ್ತೆ. ಅಂಡ್ ಆಲ್ಸೋ ಅವ್ರ ಆನ್ಸರ್ ಮಾಡಿದ್ರು ಏನಾದ್ರು ಅದು ಇದು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಡ್ತಾರೆ. ಸೊ ಅವಾಗ ನನ್ ಶಾಂತಿನೇ ಹಾಳಾಗತ್ತೆ ಅಂತ ಹೇಳಿ ಯಾವ್ದೋ ಒಂದ್ ವ್ಯಕ್ತಿ ತಮ್ಮನ್ನ ತಾವು ಸ್ಟೆಪ್ ಬ್ಯಾಕ್ ಮಾಡ್ಕೋತಾ ಇರೋದು, ಸುಮ್ನೆ ಇರೋವಂಥದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇನ್ನು ಫೋರ್ತ್ ಕಾರ್ಡು ನಮಗೆ 9 ಆಫ್ ಕಪ್ಸ್ ಬಂದಿದೆ. ಸೊ 9 ಆಫ್ ಕಪ್ಸ್ ಬಂದ್ಬಿಟ್ಟು ಈ ಒಂದು ಎನರ್ಜಿ ಏನಂತ ಹೇಳಿದ್ರೆ ಇದೊಂದು ಪಾಸಿಟಿವ್ ಕಾರ್ಡ್. ಯಾವ್ದೋ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗುವಂತದ್ದು. ಮೇ ಬಿ ಈ ವ್ಯಕ್ತಿ ಅವ್ರ ಜೀವನದಲ್ಲಿ ಏನೇನ್ ಅನ್ಕೊಂಡಿದ್ದಾರೆ ಅದನ್ನೆಲ್ಲ ಮಾಡ್ಬೇಕು ಅಂತ ಇರ್ಬೋದು, ಅಥವಾ ಮುಂದೆ ಯಾವತ್ತಾದ್ರೂ ಇನ್ನೊಂದ್ಸರಿ ನನ್ನ ಜೀವನದಲ್ಲಿ ನಾನು ಏನೇನ್ ಅನ್ಕೊಂಡಿದೀನಿ ಅದೆಲ್ಲ ಕ್ಲಿಯರ್ ಆದ್ಮೇಲೆ, ನನ್ನ ಒಂದು ಅಚೀವ್ಮೆಂಟ್ ನಾನು ಏನೇನ್ ಮಾಡ್ಬೇಕು ಅಂತಿದ್ದೆ ಅದನ್ನೆಲ್ಲ ಅಚೀವ್ ಮಾಡಾದ್ಮೇಲೆ ನಿಮ್ಮ ಹತ್ರ ಹೋಗೋಣ ಅಂತ ಇರ್ಬೋದು, ಅಥವಾ ನಿಮಗೆ ಪ್ರಪೋಸಲ್ಸ್ ನ ಕೊಡೋದು, ಅಥವಾ ಏನಾದ್ರೂ ಒಂದು ಪಾಸಿಟಿವ್ ಆಗಿ ನಿಮ್ ಜೊತೆ ಮಾತಾಡುವಂತದ್ದು, ಸ್ನೇಹ ಬೆಳೆಸುವಂತದ್ದು, ಇದೆಲ್ಲ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದಾರೆ ಅನ್ಸುತ್ತೆ. ಬಟ್ ಅದು ಯಾವಾಗ ಅಂದ್ರೆ ಅವರು ವಿಶ್ ಫುಲ್ಫಿಲ್ಮೆಂಟ್ ಆದಾಗ. ಓಕೆ. ಅಂಡ್ ಆಲ್ಸೋ ಇನ್ನೊಂದ್ ಚಾನ್ಸ್ ಇದೆ, ಈ ವ್ಯಕ್ತಿ
ನಿಮ್ಮನ್ನು ಕೂಡ ನಿಮ್ ಲೈಫ್ ಅಲ್ಲಿ ನೀವೆಲ್ಲ ಸೆಟಲ್ ಆಗಿದ್ದೀರಾ ಅಂಡ್ ನೀವು ಫುಲ್ಫಿಲ್ಮೆಂಟ್ ಆಗಿದೆ ಲೈಫ್ ಅಂಡ್ ಆಲ್ಸೋ ತುಂಬಾ ಚೆನ್ನಾಗಿ ನಿಮ್ ಜೀವನ ನಡೀತಾ ಇದೆ, ತುಂಬಾನೇ ಆರಾಮಾಗಿ ನಿಮ್ಮ ಲೈಫ್ ಹೋಗ್ತಾ ಇದೆ ಅಂತ ಕೂಡ ಈ ವ್ಯಕ್ತಿ ಥಿಂಕ್ ಮಾಡ್ತಿರ್ಬೋದು. ಸಡನ್ ಆಗಿ ಯಾವ್ದೋ ಒಂದು ನ್ಯೂ ರಿಲೇಶನ್ಶಿಪ್ ಅಲ್ಲಿ ಬೀಳುವಂತದ್ದು, ನ್ಯೂ ರೊಮ್ಯಾನ್ಸ್ ಅಲ್ಲಿ ಬೀಳುವಂತದ್ದು ಅಂಡ್ ಅವರ ಮನ್ಸಿಗೆ ಏನು ಖುಷಿ ಅನ್ಸುತ್ತೆ ಅದನ್ನ ಮಾಡುವಂತ ವ್ಯಕ್ತಿತ್ವ ಈ ವ್ಯಕ್ತಿದಾಗಿರ್ಬೋದು. ಅಂಡ್ ಆಲ್ಸೋ ಯಾರನ್ನೆಲ್ಲ ನೋಡಿದ್ರು ಸಡನ್ ಆಗಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋದು, ಅವ್ರ ಜೊತೆ ಸ್ನೇಹ ಬೆಳೆಸಕ್ ಹೋಗೋದು, ಆ ತರ ಮಾಡ್ತಾ ಇರ್ಬೋದು. ಅಂಡ್ ಅದು ಅವ್ರಿಗೆ ಖುಷಿ ಕೂಡ ಕೊಡ್ಬೋದು. ಆ ತರ ಕೂಡ ವ್ಯಕ್ತಿತ್ವ ಇವ್ರಿಗೆ ಇರ್ಬೋದು. ತುಂಬಾ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂಡ್ ತುಂಬಾ ಲೈಕ್ ಒಂಥರ ಎಂಜಾಯ್ ಮಾಡ್ಬೇಕು, ನನ್ನ ಆಸೆಗಳನ್ನ ಫುಲ್ಫಿಲ್ ಮಾಡ್ಕೋಬೇಕು ಅಂತ ಹೇಳಿ ಆ ತರ ಒಂದು ವ್ಯಕ್ತಿತ್ವ ಕೂಡ ಈ ವ್ಯಕ್ತಿಗೆ ಇರ್ಬೋದು. ಅಂಡ್ ಜೀವನದಲ್ಲಿ ಒಂದಷ್ಟು ಗೋಲ್ಸ್ ನ ಕೂಡ ಇಟ್ಕೊಂಡಿದ್ದಾರೆ. ಆ ಗೋಲ್ಸ್ ನ ನಾನು ಕ್ಲಿಯರ್ ಮಾಡ್ಕೋಬೇಕು. ಸೊ ಇದೆಲ್ಲ ಆದ್ಮೇಲೆ ನಾನು ಅವ್ರ ಹತ್ರ ಹೋಗಿ ಮಾತಾಡೋಣ, ಅಥವಾ ಏನೇನಾಗಿತ್ತು ಎಲ್ಲ ಹೇಳ್ಕೊಡೋದು, ಅಥವಾ ಏನೋ ಒಂದು ನನ್ನ ಲೈಫಲ್ಲಿ ಎಲ್ಲ ಸರಿ ಆದ್ಮೇಲೆ ನಾನು ಆ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡೋಣ ಅನ್ನೋದು ಕೂಡ ಈ ವ್ಯಕ್ತಿಗೆ ಇರ್ಬೋದು. ಓಕೆನಾ? ಸೊ ಬಟ್ ಆದ್ರೆ ಇನ್ ಮಿಡಲ್ ಇನ್ನ ಲೈಕ್ ಏನೋ ಇನ್ನು ಮಧ್ಯದಲ್ಲಿ ಯಾವ್ದಾದ್ರು ಒಂದು ಹೊಸ ರಿಲೇಶನ್ಶಿಪ್ ಬಂತು, ಅಥವಾ ಯಾವ್ದಾದ್ರು ಒಂದು ಹೊಸ ಪರಿಚಯ ಆಯ್ತು ಅಂದ ತಕ್ಷಣ ಸಡನ್ ಆಗಿ ಅವ್ರ ಕಡೆ ಹೊಲ್ಕೊಳ್ಳೋ ಅಂತದ್ದು, ಸಡನ್ ಆಗಿ ಆ ಒಂದು ನ್ಯೂ ರೊಮ್ಯಾನ್ಸ್ಗೆ ಜಂಪ್ ಆಗ್ತಾರಲ್ಲ ಆ ತರ ಮನಸ್ಥಿತಿ ಇರುವಂತದ್ದು, ಅದು ಕೂಡ ಇಲ್ಲಿ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಈ ವ್ಯಕ್ತಿದು. ಸೊ 9 ಆಫ್ ಕಪ್ಸ್ ಬಂದ್ಬಿಟ್ಟು ಇಟ್ಸ್ ಲೈಕ್ ಪಾಸಿಟಿವ್ ಕಾರ್ಡ್ ಆಗಿದ್ರು ಕೂಡ ಕೆಲವೊಂದು ಅವರ ಪರ್ಸನಾಲಿಟಿಗಳ ಬಗ್ಗೆನೂ ಈ ಕಾರ್ಡು ಹೇಳುತ್ತೆ. ಸೊ ಇಟ್ಸ್ ಲೈಕ್ ತುಂಬಾನೇ ಜಾಸ್ತಿ ಆಸೆಗಳು ಜಾಸ್ತಿ ಇರುವಂತದ್ದು. ಇಟ್ಸ್ ಲೈಕ್ ತುಂಬಾ ಫುಲ್ಫಿಲ್ಮೆಂಟ್ ಮಾಡ್ಕೋಬೇಕು, ನಾನು ಆರಾಮಾಗಿರ್ಬೇಕು ಲೈಫಲ್ಲಿ, ಎಲ್ಲಾ ತರ ದುಡ್ಡು ಮಾಡ್ಬೇಕು, ಎಲ್ಲಾರ ತರ ಆಸ್ತಿ ಪಾಸ್ತಿ ಮಾಡ್ಬೇಕು ಅಂಡ್ ನಾನ್ ಎಲ್ಲಾ ತರ ಕೂತ್ಕೊಂಡ್ ತಿನ್ಬೇಕು ಅಂತ ಇರತ್ತೆ ಗೊತ್ತಾ. ಸೊ ಅವರೆಲ್ಲ ಹೆಂಗಿದ್ದಾರೆ, ನಾನ್ ಹಂಗಿರ್ಬೇಕು, ಎಲ್ಲಾದು ಮಾಡಿ ಆರಾಮಾಗಿ ನನ್ನ ಲೈಫ್ ನ ಕಳಿಬೇಕು ಅಂತ ಇರತ್ತಲ್ಲ. ಸೊ ಆ ತರ ಒಂದು ಮೈಂಡ್ ಸೆಟ್ ಇವ್ರಿಗೆ ತುಂಬಾನೇ ಜಾಸ್ತಿ ಇದೆ. ಇನ್ನು ನಮ್ಗೆ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ 6 ಆಫ್ ವಾಂಡ್ಸ್ ಬಂದ್ಬಿಟ್ಟು ನಮಗೆ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಇವರು ಏನೋ ಒಂದು ಜೀವನದಲ್ಲಿ ಸಾಧನೆ ಮಾಡ್ಬೇಕು, ಸಕ್ಸಸ್ ನ ತಗೋಬೇಕು, ವಿಕ್ಟ್ರಿನ ಅನುಭವಿಸ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದಾರೆ. ಓಕೆ, ಇಟ್ಸ್ ಲೈಕ್ ನಾನ್ ಜೀವನದಲ್ಲಿ ನಾನು ಸಕ್ಸಸ್ಫುಲ್ ಆಗಿರ್ಬೇಕು, ವಿಕ್ಟ್ರಿ ನಂದಾಗಿರ್ಬೇಕು, ನಾನು ಹಾರ್ಡ್ ವರ್ಕ್ ಮಾಡ್ತಿದ್ದೀನಲ್ಲ ಅದು ನನಗೆ ಜಯನ ತಗೊಂಡ್ಬಂದು ಕೊಡ್ಬೇಕು, ಮತ್ತೆ ಇಟ್ಸ್ ಲೈಕ್ ನಾನು ಏನ್ ಅನ್ಕೊಂಡಿದೀನಿ ಅದ್ ನನಗೆ ಆಗ್ಬೇಕು. ಅಂಡ್ ಆಲ್ಸೋ ತುಂಬಾನೇ ಜಾಸ್ತಿ ಹ್ಯಾಪಿ ಮೂಮೆಂಟ್ ನ ಕಳಿಬೇಕು ರಿಲೇಶನ್ಶಿಪ್ ಅಲ್ಲೂ. ನಮ್ದು ಏನೇನೆಲ್ಲ ಇವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದೆಲ್ಲ ಸರಿ ಮಾಡ್ಕೊಂಡು ನಾವು ಒಳ್ಳೆ ರೀತಿಯಲ್ಲಿ ಒಂದ್ ಫ್ರೆಂಡ್ ಆಗೋ ಅಥವಾ ಒಂದೇನೋ ಪರಿಚಯದವ್ರ ರೀತಿ ನಾವು ಇರ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದಾರೆ. ಸೊ ರಿಲೇಶನ್ಶಿಪ್ ಅಲ್ಲಿ ಇಷ್ಟು ದಿನ ಏನೆಲ್ಲ ಅಬ್ಸ್ಟಿಕಲ್ಸ್ ಇತ್ತಲ್ಲ ಅದೆಲ್ಲ ನಾವು ಮರ್ತ್ಬಿಟ್ಟು ಲೈಕ್ ಒಂದ್ ಒಳ್ಳೆ ಫ್ರೆಂಡ್ಸ್ ತರನೋ ಒಂದ್ ಒಳ್ಳೆ ಲೈಕ್ ಪರಿಚಯದವ್ರ ತರನೋ ಇರ್ಬೇಕು ಅಂತ ಹೇಳಿ ಇವ್ರಿಗಿದೆ. ಸೊ ಅಂಡ್ ಆಲ್ಸೋ ಇವ್ರು ಏನ್ ಅನ್ಕೊಂತಿದ್ದಾರೆ ಅಂದ್ರೆ ನೀವು ಆಲ್ರೆಡಿ ಸಕ್ಸಸ್ಫುಲ್ ಆಗಿದ್ದೀರಾ, ನಿಮ್ಮ ಸುತ್ತಮುತ್ತ ಇದಾರಲ್ಲ ಜನ ಅವರೆಲ್ಲ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದಾರೆ ಅಂತ ಹೇಳಿ ಅನ್ಕೊಂಡಿದ್ದಾರೆ. ಓಕೆನಾ? ಅಂಡ್ ಆಲ್ಸೋ ಈ ವ್ಯಕ್ತಿ ನಾನು ಹಂಗೆ ಇರ್ಬೇಕು, ನಾನು ನನ್ನ ಸುತ್ತಮುತ್ತ ಜನ ನನ್ನನ್ನು ಪ್ರೊಟೆಕ್ಟ್ ಮಾಡೋ ತರ, ಅಥವಾ ನಾನು ಲೈಫ್ ಅಲ್ಲಿ ಏನಾದ್ರು ಸಕ್ಸಸ್ ಮಾಡಿ ಎಲ್ಲ ಸಕ್ಸಸ್ಫುಲ್ ಆಗಿರೋಂತ ಜನಗಳ ಜೊತೆ ನಾನು ಕೂಡ ಇರ್ಬೇಕು ಅಂತ ಹೇಳಿ ಈ ವ್ಯಕ್ತಿನೂ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಈಸ್ ಲೈಕ್ ತುಂಬಾ ಹೀರೋ, ಒಂಥರ ನಾನೇ ಹೀರೋ ತರ ಇರ್ಬೇಕು, ನಾನೇ ಒಂಥರ ಬಾಸ್ ತರ ಅಥವಾ ನಾನೇ ಲೀಡರ್ ತರ ಇರ್ಬೇಕು ಅಂತ ಹೇಳಿ ಯಾವಾಗ್ಲೂ ಯೋಚನೆ ಮಾಡ್ತಾರೆ ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಈ ವ್ಯಕ್ತಿ ಯಾವಾಗ್ಲೂ ಕೆಲಸ ಮಾಡುವಂತದ್ದು, ಯಾವಾಗ್ಲೂ ವರ್ಕ್ ಮಾಡುವಂತದ್ದು, ಒಂಥರ ಲೀಡರ್ ತರ ಮುಂದೆ ಹೋಗುವಂತದ್ದು ಎಲ್ಲದಕ್ಕೂ. ಸೊ ಆ ಒಂದು ಪರ್ಸನಾಲಿಟಿ ಕೂಡ ಇದೆ. ಜನ ಇವ್ರನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ಸೊ ಲೈಫ್ ಅಲ್ಲಿ ಮುಂದೆ ಬರ್ಬೇಕು ಅವರು ಸದ್ಯಕ್ಕೆ ಕೆರಿಯರ್ ಕಡೆ ತುಂಬಾ ಫೋಕಸ್ಡ್ ಇದ್ದಾರೆ. ಅಂಡ್ ಆಲ್ಸೋ ಅಲ್ಲಿ ಇಲ್ಲಿ ನಿಮ್ ನೆನಪುಗಳು ಇದೆ, ನಿಮ್ಮನ್ನ ಒಂದು ಆಪ್ಷನ್ ಆಗಿ ಇಟ್ಕೋಬೇಕು ಅಂತ ಅನ್ಸುತ್ತೆ. ನಿಮ್ ನೆನಪುಗಳು ತುಂಬಾ ಕಾಡೋದು, ಅವ್ರಿಗೆ ಅದು ಬರ್ಡನ್ ಮಾಡ್ತಿರೋದು ಎಲ್ಲ ಇದೆ. ಅಂಡ್ ಆಲ್ಸೋ ಮಾತಾಡ್ಸಿದ್ರೆ ಮತ್ತೆ ಇಲ್ಲಿ ನನ್ನ ನೆಮ್ಮದಿ ಮತ್ತೆ ಹಾಳು, ಅವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ನಾವು ಉತ್ತರ ಕೊಡ್ಬೇಕು. ಸೊ ಬೇಡ ಅಂತ ಸ್ಟೆಪ್ ಬ್ಯಾಕ್ ಮಾಡ್ತಿರೋ ಎನರ್ಜಿ ಕೂಡ ಇಲ್ಲಿದೆ. ಅಂಡ್ ಆಲ್ಸೋ ಲೈಕ್ ಎಲ್ಲ ವಿಶ್ ಫುಲ್ಫಿಲ್ ಮಾಡ್ಕೋಬೇಕು, ಆಮೇಲೆ ಹೋಗಿ ಮಾತಾಡೋಣ ಅಂತ ಕೂಡ ಇರ್ಬೋದು. ಅಂಡ್ ಲೈಫ್ ಅಲ್ಲಿ ವಿಕ್ಟ್ರಿ ಅನ್ನೋದು ಬೇಕು, ಕೆರಿಯರ್ ಅಲ್ಲಿ ಸಕ್ಸಸ್ ಬೇಕು, ತುಂಬಾ ದುಡ್ಡು ಮಾಡ್ಬೇಕು, ಈ ತರ ಎಲ್ಲ ಮೈಂಡ್ ಸೆಟ್ ತುಂಬಾ ಜಾಸ್ತಿ ಇದೆ. ಎಸ್, ನಿಮ್ಮ ನೆನಪುಗಳಿದೆಯಾ ಅಂದ್ರೆ ಇದೆ, ಖಂಡಿತವಾಗ್ಲೂ ಇದೆ. ಈ ವ್ಯಕ್ತಿ ಮೇ ಬಿ ಇವಾಗಲ್ಲ ಅಂದ್ರೂ ಮುಂದೊಂದ್ ದಿನ ನಿಮ್ಮನ್ನ ಬಂದು ಮಾತಾಡ್ಸಿ ಎಲ್ಲಾ ಪ್ರಶ್ನೆಗಳಿಗೂ ಕ್ಲಾರಿಟಿನ ಕೊಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಮೇ ಬಿ ಆ ದಿನ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ಆಲ್ಸೋ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಯ್ತು ಅಂತ ಹೇಳಿ ಅನ್ಕೊಳ್ತೀನಿ. ಅಂಡ್ ಆಲ್ಸೋ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ನಿಮಗೆ ಅನ್ವಯ ಆದ್ರೆ ಮಾತ್ರ ತಗೊಳ್ಳಿ. ಓಕೆ, ಇಲ್ಲ ಅಂದ್ರೆ ಇದೊಂದು ನಾರ್ಮಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡಿ. ಅಂಡ್
ಯಾರೆಲ್ಲ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು, ಟ್ಯಾರೋ ಕಾರ್ಡ್ಸ್ ಕಲ್ತ್ಕೋಬೇಕು, ರೇಖಿ ಕಲ್ತ್ಕೋಬೇಕು, ಮತ್ತೆ ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕು, ಅವರಿಗೆಲ್ಲರಿಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ನಂಬರ್ ಕೊಟ್ಟಿದ್ದೀನಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನನ್ಗೆ ನೀವು ಕಾಲ್ ಮಾಡ್ಬೋದು. ಸುಮ್ನೆ ನೀವು ಮೆಸೇಜ್ ಹಾಕಿ ಮೇಡಮ್ ಟ್ಯಾರೋ ಕಲಿಸ್ತೀರಾ ಅಂತ ಯಾವಾಗ್ಲೂ ಕೇಳ್ತಾ ಇರ್ತೀರಾ. ಸೊ ಅದಕ್ಕೋಸ್ಕರ ನಾನೇ ವಿಡಿಯೋದಲ್ಲಿ ಬಂದು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಬಂದು ಸೇರ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನನಗೆ ತುಂಬಾ ಜನ ಕ್ವಶನ್ ಮಾಡ್ತಾರೆ, ಮೇಡಮ್ ನೀವು ಯಾಕೆ ಕಲ್ಸಲ್ಲ, ನೀವು ಕಲಿಸ್ಬೋದಲ್ಲ ಅಂತ ಹೇಳಿ. ಸೊ ಹಂಗಾಗಿ ನಾನೇ ಬಂದು ವಿಡಿಯೋ ಅಲ್ಲಿ ಹೇಳ್ತೀನಿ. ಇಂಟ್ರೆಸ್ಟ್ ಇದ್ರೆ ನೀವು ಜಾಯಿನ್ ಆಗ್ಬೋದು. ಓಕೆನಾ? ಕಲಿಯಕ್ ಇಂಟ್ರೆಸ್ಟ್ ಇದ್ರೆ ನಿಜವಾಗ್ಲೂ ಎಲ್ಲರಿಗೂ ವೆಲ್ಕಮ್. ಸೊ ಇಷ್ಟ ಹೇಳ್ತಾ ನಾನು ಇವತ್ತಿನ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ರೀಡಿಂಗ್. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್.